ನಾವು ಕಳೆದ 40-50 ವರ್ಷದಲ್ಲಿ ಚಾಪೆ ಮೇಲಿಂದ ಮಲಗ್ತಾ ಇದ್ದಂಥ ಒಂದು ಎಕಾನಮಿ ನಾವು ಸ್ಲೋಲಿ ನಂಗೆ ಜ್ಞಾಪಕ ಇದೆ 90s ನಿಮ್ಮ ಮನೇಲಿ ಮ್ಯಾಟ್ರೆಸ್ ಇದೆ ಅಂತಂದರೆ ಅದೊಂದು ದೊಡ್ಡ ಮ್ಯಾಟ್ರು. ಒಂದು 10,000 ರೂಪಾಯಿಗೆ ಒಂದು ಮ್ಯಾಟ್ರೆಸ್ ತೊಗೋತಾ ಇದ್ದಾರೆ ಅಂದರೆ ದುಡ್ಡಿರೋರ ಥರ. ಅಲ್ಲಿಂದ ಇವತ್ತಿಗೆ ಐ ಗೆಸ್ ಇಟ್ ಹ್ಯಾಸ್ ಚೇಂಜ್ಡ್ ಅ ಲಾಟ್. ಅಫೋರ್ಡಬಿಲಿಟಿ ಎಲ್ಲ ಬದಲಾಗಿದೆ, ತುಂಬಾ ಚೇಂಜ್ ಆಗಿದೆ. ಸೊ ವಾಟ್ ಈಸ್ ದಿ ಮ್ಯಾಟ್ರೆಸ್ ಪರ್ಚೇಸ್ ಮಾಡೋ ಬಿಹೇವಿಯರ್? ಕರೆಕ್ಟ್. ಮೊದಲು ನಾವು ಚಾಪೆಯಿಂದ ಹಾಗೆ ಕಂಬಳಿ, ರಗ್ಗು, ಈ ಥರ ಅಲ್ಲಿಂದ ಕಾಟನ್ ಮ್ಯಾಟ್ರೆಸ್, ಅಲ್ಲಿಂದ ನಿಧಾನಕ್ಕೆ ಕಾಯರ್ ಮ್ಯಾಟ್ರೆಸ್, ಕಾಯರಿಂದ ಫೋಮ್ ಮ್ಯಾಟ್ರೆಸ್, ಫೋಮಿಂದ ಸ್ಪ್ರಿಂಗ್ ಮ್ಯಾಟ್ರೆಸ್, ಈ ಥರ ಒಂದು ಎವ್ಯಾಲ್ಯೂಯೇಷನ್ ಆಯಿತು. ಈಗ ನಾವು ಏನು ಡಿಜಿಟಲ್ ಎರಾದಲ್ಲಿ ನೋಡ್ತಾ ಇದ್ದೀವಿ, ಮೊದಲೆಲ್ಲ ಕ್ಯಾಸೆಟ್ಗಳು ಬರ್ತಾಯಿದ್ವು, ಆಮೇಲೆ CD-ಗಳು ಬರ್ತಾಯಿದ್ವು, ಆಮೇಲೆ ಇವಾಗಿನ ಟೆಕ್ನಾಲಜಿ ಲೆವೆಲ್ಲೇ ಬೇರೆ ಇದೆ. ಅದೇ ಥರ ಮ್ಯಾಟ್ರೆಸ್ಸಲ್ಲೂ ತುಂಬಾ ಎವ್ಯಾಲ್ಯೂಯೇಷನ್, ರೆವಲ್ಯೂಷನ್ ತುಂಬಾ ಆಗಿದೆ, ಆಗ್ತಾನೂ ಇದೆ. ಬಿಕಾಸ್ everyone deserves quality sleep and everyone sleeps. So such a huge potential ಇರೋದ್ರಿಂದ it is one of the best category. So ಆ ಕಂಟಿನ್ಯೂಯಸ್ ಡೆವಲಪ್ಮೆಂಟ್ ಇನೋವೇಷನ್ಸ್ ಇದರೊಳಗೆ ಆಗ್ತಾ ಇದೆ. ಅನ್ಫಾರ್ಚುನೇಟ್ಲಿ ಕಸ್ಟಮರ್ ಇನ್ವಾಲ್ವ್ಮೆಂಟ್ ಇದರೊಳಗೆ ಅಷ್ಟಾಗಿ ಇನ್ನೂ ಬಂದಿಲ್ಲ. ಮ್ಯಾಟ್ರೆಸ್ ಅಂದರೆ ಇದೊಂಥರ ಇಟ್ ಈಸ್ ಓಕೆ ಟು ಲೈಕ್ ಸೋಫಾ, TV, ಫ್ರಿಜ್, ಕಾರ್, ಮೊಬೈಲ್ ಎಲ್ಲದಕ್ಕೂ ಕೊಡೋ ಇಂಪಾರ್ಟೆನ್ಸ್. ಮ್ಯಾಟ್ರೆಸ್ ಸಿಲೆಕ್ಷನ್ ಪ್ರೋಸೆಸ್ ಅಂತ ಬರುವಾಗ ಕನ್ಸ್ಯೂಮರ್ ಅದರೊಳಗಡೆ ಇನ್ನೂ ಅಷ್ಟು ಡೀಪಾಗಿ ಹೋಗ್ತಾ ಇಲ್ಲ. ಅಂದರೆ ಈಗ ಎಲ್ಲಾದರೂ ಹೋಗಿ ಅವ್ರು ಮ್ಯಾಟ್ರೆಸ್ ಸೆಲೆಕ್ಟ್ ಮಾಡಬೇಕು ಅಂದರೆ ಜಸ್ಟ್ ಯಾರ್ದೋ ಒಂದು ಅಡ್ವೈಸ್ ಮೇಲೆ ಅಥವಾ ವಿದೌಟ್ ಇವನ್ ಎಕ್ಸ್ಪೀರಿಯನ್ಸಿಂಗ್ ದಟ್ ಪ್ರಾಡಕ್ಟ್ ಅದನ್ನು ಬೈ ಮಾಡೋ ಒಂದು ಮನಸ್ಥಿತಿ ಈಗಲೂ ಸ್ವಲ್ಪ ಮಟ್ಟಿಗೆ ಇದೆ. ಅದು ಇನ್ನೂ ಡೀಪ್ ಇನ್ವಾಲ್ವ್ಮೆಂಟ್ ಅದರೊಳಗೆ, ಕನ್ಸ್ಯೂಮರ್ ಇನ್ವಾಲ್ವ್ಮೆಂಟ್ ಇನ್ನೂ ಅದರೊಳಗೆ ಇಲ್ಲ. ಈಗ ನಾವು ಮ್ಯಾಟ್ರೆಸ್ ಡೆವಲಪ್ಮೆಂಟ್ ಅಂತ ನೋಡ್ತಾ ಬಂದರೆ ಮುಂಚೆ ಎಲ್ಲ ಕಾಯರ್ ಮ್ಯಾಟ್ರೆಸ್ದು ತುಂಬ ಡಿಮಾಂಡ್ ಇತ್ತು, ತುಂಬ ಜೋರಾಗಿ ಕಾಯರ್ ಮ್ಯಾಟ್ರೆಸ್ ಸೇಲ್ ಆಗ್ತಾಯಿತ್ತು. ಅರೌಂಡ್ ಐ ಥಿಂಕ್ 95 ಅಷ್ಟೊತ್ತಿಗೆ ಸ್ಪ್ರಿಂಗ್ ಮ್ಯಾಟ್ರೆಸ್ಸು ಇಂಡಿಯಾಕ್ಕೆ ಬಂತು. ಬಟ್ ಆ ಕಸ್ಟಮರ್ ಮ್ಯಾಚುರಿಟಿ ಅಂತ ಹೇಳ್ತೀವಲ್ಲ, ಮಾರ್ಕೆಟ್ ಮ್ಯಾಚುರಿಟಿ ವಾಸ್ ನಾಟ್ ದೇರ್. ಅಂದರೆ ಕಸ್ಟಮರ್ಗೆ ಅದ್ರ ಬಗ್ಗೆ ಇನ್ಸೈಟೇ ಇರಲಿಲ್ಲ. ಸ್ಪ್ರಿಂಗ್ ಮ್ಯಾಟ್ರೆಸ್ ಅನ್ನೋದು ನಮಗೆಲ್ಲ ಮೊದಲಿನ ದಿನಗಳಲ್ಲಿ ಸೋಫಾ ಮೇಲೆ ಕೂತಾಗ ಸೋಫಾದಲ್ಲಿ ಸೌಂಡ್ ಬರೋದು, ನಾಯ್ಸ್ ಬರೋದು, ಅಥವಾ ಅದರೊಳಗೆ ಸ್ಪ್ರಿಂಗ್ ಬ್ರೇಕ್ ಆಗಿ ಅದು ಕೊಲ್ಯಾಪ್ಸ್ ಆಗಿರೋದು, ಆ ಅನುಭವಗಳು ಅದ್ರ ಇರೋದ್ರಿಂದ ಸರಿಯಾದ ಸ್ಪ್ರಿಂಗ್ ಮ್ಯಾಟ್ರೆಸ್ ಅನ್ನೋದು ಇದೊಂದು ಇಂಜಿನಿಯರ್ಡ್ ಪ್ರಾಡಕ್ಟ್, ಇದರೊಳಗೆ ಆ ಥರದ್ದು ಯಾವುದೇ ತೊಂದರೆಗಳು ಬರಲ್ಲ, ಇಟ್ ಈಸ್ ಕಂಫರ್ಟೇಬಲ್, ಡ್ಯೂರೇಬಲ್ ಅನ್ನೋ ಒಂದು ತಿಳುವಳಿಕೆ ಕಸ್ಟಮರ್ಗೆ ಬಂದಿರಲಿಲ್ಲ. ಬಿಕಾಸ್ ದ್ಯಾಟ್ ಈಸ್ ವಾಟ್ ಈಸ್ ಮಾರ್ಕೆಟಲ್ಲಿ ಅಕ್ಸೆಪ್ಟೆನ್ಸ್ ವಾಸ್ ನಾಟ್ ದೇರ್ ಬಿಕಾಸ್ ಆಫ್ ದ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಫ್ ಸೋಫಾ. ಅದರೊಳಗೆ ದ್ಯಾಟ್ ವಾಸ್ ನಾಟ್ ಎ ಇಂಜಿನಿಯರ್ಡ್ ಪ್ರಾಡಕ್ಟ್. ಅದರೊಳಗೆ ಸ್ಪ್ರಿಂಗ್ಸ್ನ ಅಸೆಂಬ್ಲಿ ಮಾಡಿ ಅದು ಮ್ಯಾನ್ಯುಯಲ್ ಆಗಿ ಮಾಡಿದಂಥ ಒಂದು ಪ್ರಾಡಕ್ಟ್ ಆಗಿರೋದು. ಅದು ಇದುವರೆಗೂ ಇದೆ, ಇನ್ನೂ ಅದು ಹೋಗಿಲ್ಲ ಆ ಒಂದು ಮೈಂಡ್ಸೆಟ್. ಆ ಓಲ್ಡ್ ಸೋಫಾ, ಸ್ಪ್ರಿಂಗ್ ಬ್ರೇಕ್ಸ್, ಸ್ಪ್ರಿಂಗ್ ಕ್ರಿಯೇಟ್ಸ್ ನಾಯ್ಸ್ ಅನ್ನೋ ಏನೊಂದು ಸಮಸ್ಯೆ ಮೊದಲಿಂದಿತ್ತು, ಅದು ಇದುವರೆಗೂ ಇದೆ, ಇವತ್ತಿಗೂ ಇದೆ. ಸರಿ, ಇಂಜಿನಿಯರ್ಡ್ ಅಂದ್ರಲ್ಲ, ಇದಕ್ಕೂ ಮತ್ತು ಇಂಜಿನಿಯರ್ಡ್ಗೂ ಏನು ಡಿಫ್ರೆನ್ಸು? ಹಾಂ, ಇಲ್ಲಿ ಸ್ಪ್ರಿಂಗ್ ಮ್ಯಾಟ್ರೆಸ್ ಅಂತ ಬರುವಾಗ ಇನ್ಫ್ಯಾಕ್ಟ್ ನಾನು ಹೇಳಬೇಕು ಅಂದರೆ ರೀಪೋಸ್ ನಾವು ಪ್ರೀಮಿಯಂ ಸ್ಪ್ರಿಂಗ್ ಮ್ಯಾಟ್ರೆಸ್ನ ಪ್ರೊಡ್ಯೂಸ್ ಮಾಡ್ತೀವಿ. ಕೆಲವು ಕಂಪ್ನಿಗಳು ಇಂಡಿಯಾದಲ್ಲಿ ಸ್ಪ್ರಿಂಗ್ ಮ್ಯಾಟ್ರೆಸ್ನಲ್ಲಿ ಎಕ್ಸ್ಪರ್ಟೈಸ್ ಮಾಡಿರೋ ಕಂಪ್ನಿಗಳಿದ್ದಾವೆ. ಅದರೊಳಗೆ ವಿ ಆರ್ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸ್ಪ್ರಿಂಗ್ ಮ್ಯಾಟ್ರೆಸ್ ಕಂಪ್ನಿ ರೀಪೋಸ್ ಅಂತ ಐಡೆಂಟಿಫೈ ಆಗಿರುವಂಥ ಕಂಪ್ನಿ ನಾವು. ಇದರೊಳಗಡೆ ಈ ಒಂದು ಸ್ಪ್ರಿಂಗ್ ಮ್ಯಾಟ್ರೆಸ್ನ ಪ್ರೊಡಕ್ಷನ್ ಮಾಡಬೇಕು ಅಂದರೆ ಸುಮಾರು 10-12 ಇಂಪಾರ್ಟೆಂಟ್ ಸ್ಟೆಪ್ಸ್ಗಳಿರ್ತವೆ. ಅದರಲ್ಲಿ ಕಂಪ್ಲೀಟ್ಲಿ ಒಂದು ವಯರ್ನ ತೊಗೊಂಡು, ಫಾರ್ ಎಕ್ಸಾಂಪಲ್ 2.2 mm ಅಪ್ಹೋಲ್ಸ್ಟ್ರಿ ಗ್ರೇಡ್ ಅಂತ ಹೇಳ್ತೀವಿ, ಸ್ಪ್ರಿಂಗ್ ಮೇಕಿಂಗ್ ವಯರ್ ಆಗಿರಬೇಕು. ಅದು ಪರ್ಟಿಕ್ಯುಲರ್ ಅದರೊಳಗೆ ಕೆಮಿಕಲ್ ಗ್ರೇಡಿಯೆಂಟ್ಸ್ ಅದರೊಳಗೆ ಇರಬೇಕು. ಆ ಒಂದು ಕೆಮಿಕಲ್ ಕಾಂಬಿನೇಷನ್ ಇರುವಂಥ ವಯರ್ ತೊಗೊಂಡು ಅದಕ್ಕೆ ಸ್ಪ್ರಿಂಗ್ ಮಷಿನ್ಸ್ ಇದೆ, ಸ್ಪ್ರಿಂಗ್ ಮೇಕಿಂಗ್ ಮಷಿನ್ಸ್. ಅದರೊಳಗಡೆ ಮಷಿನ್ನಲ್ಲಿ ಆ ಸ್ಪ್ರಿಂಗ್ನ ತಯಾರು ಮಾಡಿ ಅದು ಸುಮಾರು ನಿಮಿಷಕ್ಕೆ 60-80 ಸ್ಪ್ರಿಂಗ್ಗಳನ್ನು ಮಾಡಿಕೊಡುತ್ತೆ ಅದು ಒಂದೊಂದು ಮಷಿನ್ಗಳು. ಆ ಮಷಿನ್ ಸ್ಪ್ರಿಂಗ್ ತಯಾರು ಮಾಡಿ ಅದು ಹೀಟ್ ಮಾಡುತ್ತೆ ಬೇರೆ, ಸೊ ದ್ಯಾಟ್ ಇಟ್ ಕೀಪ್ಸ್ ದಿ ಶೇಪ್ ಆಫ್ ದ ಸ್ಪ್ರಿಂಗ್ ಫರ್ದರ್ ಈವನ್ ಆಫ್ಟರ್ ಯೂಸೇಜ್ ಆಫ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಆ ಒಂದು ಪ್ರಾಪರ್ಟಿನ ಅದರೊಳಗೆ ಕೊಟ್ಟು ಅದನ್ನು ನೆಕ್ಸ್ಟ್ ಅಸೆಂಬ್ಲಿ ಮಾಡ್ತೀವಿ. ಅಸೆಂಬ್ಲಿ ಮಷಿನ್ ಅಂತ ಬೇರೆ ಇರುತ್ತೆ, ಅದು ಯಾವ ಸೈಜ್ ಬೇಕು ಆ ಸೈಜ್ಗೆ ಅದನ್ನು ಸ್ಪ್ರಿಂಗ್ನ ಅಸೆಂಬ್ಲಿ ಮಾಡ್ತೀವಿ. ಅದು ಬೋತ್ ಬಾಟಮ್ ಆ್ಯಂಡ್ ಟಾಪ್ ಎಂಡ್ ಆಫ್ ದ ಸ್ಪ್ರಿಂಗ್ಸ್ನ ಸ್ಪೈರಲಿಂಗ್ ಮಾಡುತ್ತೆ. ಆ್ಯಕ್ಚುಲಿ ಇದು ವೆರಿ ಇಂಟ್ರೆಸ್ಟಿಂಗ್ ಪ್ರೊಸೆಸ್ ಆಲ್ಸೋ. ನೀವು ಫ್ಯಾಕ್ಟ್ರಿಯಲ್ಲಿ ನೋಡಬೇಕು ಅಂದರೆ ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಪ್ರೊಸೆಸ್ ಆಲ್ಸೋ. ಸ್ಪೈರಲಿಂಗ್ ಆಗಿ
ಕಂಪ್ಲೀಟ್ಲಿ ನೀವೊಂದು ಮ್ಯಾಟ್ರಸ್ ಅಂತ ತೊಗೊಂಡ್ರೆ ಹತ್ತತ್ರ ಒಂದೊಂದು ಸ್ಕ್ವೇರ್ ಫುಟ್ಗೆ ಒಂದು ಟೈಪ್, ದರ್ ಆರ್ 2 ಟೈಪ್ಸ್ ಮೇನ್ಲಿ, ಬೋನೆಲ್ ಸ್ಪ್ರಿಂಗ್ ಆ್ಯಂಡ್ ಪಾಕೆಟೆಡ್ ಸ್ಪ್ರಿಂಗ್ ಅಂತ. ಅದು ಯಾಕೆ ಬೋನೆಲ್ ಯಾಕೆ ಪಾಕೆಟೆಡ್ ಅಂತಲೂ ನಾನು ಹೇಳ್ತೀನಿ. ಆ್ಯಂಡ್ ವಾಟ್ ಇಸ್ ಬೋನೆಲ್ ಆ್ಯಂಡ್ ವಾಟ್ ಇಸ್ ಪಾಕೆಟೆಡ್ ಅಂತಲೂ ಹೇಳ್ತೀನಿ. ಅದು ಈ ಬೋನೆಲ್ ಸ್ಪ್ರಿಂಗ್ ಅಂತ ಬರುವಾಗ ಇಟ್ ಈಸ್ ಫಾರ್ ಎ ಫರ್ಮ್ ಟೈಪ್ ಆಫ್ ಮ್ಯಾಟ್ರಸ್. ಸ್ವಲ್ಪ ಹಾರ್ಡ್ ಆಗಿರೋರು ಬೇಕು ಅನ್ನೋವಾಗ ಈ ಬೋನೆಲ್ ಸ್ಪ್ರಿಂಗ್ನ ಯೂಸ್ ಮಾಡ್ತೀವಿ. ಅದು ಹೇಗೆ ಹಾರ್ಡ್ ಇರುತ್ತೆ ಅಂದರೆ ಅದು ಒಂದಕ್ಕೊಂದು ಸ್ಪ್ರಿಂಗನ್ನು ಮೆಟಾಲಿಕಲಿ ಸ್ಪೈರಲಿಂಗ್ ಆಗಿ ಥ್ರೂ ಮೆಟಲ್ಲೇ ಕನೆಕ್ಟ್ ಆಗಿರುತ್ತೆ. ಅದು ಒಂದು ಸ್ಕ್ವೇರ್ ಫುಟ್ಗೆ 10ರಿಂದ 12 ಸ್ಪ್ರಿಂಗ್ಗಳು ಇರ್ತವೆ ಒಂದು ಮ್ಯಾಟ್ರಸಲ್ಲಿ, ಇಂಟರ್ ಕನೆಕ್ಟೆಡ್ ಸ್ಪ್ರಿಂಗ್ಸ್. ಟೋಟಲ್ ಒಂದು ಮ್ಯಾಟ್ರಸ್ದು ಒಂದು 6.5 5 ಕ್ವೀನ್ ಸೈಜ್ ಅಂತ ಹೇಳ್ತೀವಿ. ಆ ಸೈಜ್ ಮ್ಯಾಟ್ರಸ್ನ ತೊಗೊಂಡ್ರೆ, ನಾನು ಹೇಳ್ತಿರೋದು ಫೀಟಲ್ಲಿ 6.5 ಅಡಿ ಉದ್ದ, 5 ಅಡಿ ಅಗಲದ ಮ್ಯಾಟ್ರಸ್, ಕ್ವೀನ್ ಸೈಜ್ ಮ್ಯಾಟ್ರಸ್ ತೊಗೊಂಡ್ರೆ ಹತ್ತತ್ರ ಒಂದು 250 ಸ್ಪ್ರಿಂಗ್ಸ್ಗಳು ಆ ಒಂದು ಮ್ಯಾಟ್ರಸಲ್ಲಿ ಇರ್ತದೆ. ದ್ಯಾಟ್ ಈಸ್ ದ ಕೋರ್. ಇದು ಬೋನೆಲ್ ಸ್ಪ್ರಿಂಗಲ್ಲಿ. ಅದೇ ಥರ ಪಾಕೆಟೆಡ್ ಅಂತ ಸ್ಪ್ರಿಂಗ್ ಅಂತ ಬಂದಾಗ ಪ್ರೋಸೆಸ್ ಈಸ್ ಆಲ್ಮೋಸ್ಟ್ ಸೇಮ್, ಬಟ್ ದಿ ಪಾಕೆಟೆಡ್ ಸ್ಪ್ರಿಂಗ್ ಯಾವ ಥರ ಇರುತ್ತೆ ಅಂತ, ದರ್ ಈಸ್ ನೋ ಕನೆಕ್ಷನ್ ಬಿಟ್ವೀನ್ ದ ಸ್ಪ್ರಿಂಗ್ ಥ್ರೂ ಮೆಟಲ್. ಇಟ್ ಈಸ್ ಎ ಕನೆಕ್ಷನ್ ಥ್ರೂ ಫ್ಯಾಬ್ರಿಕ್. ನಾನ್ ಓವನ್ ಅಂತ ಒಂದು ಫ್ಯಾಬ್ರಿಕ್ ಮುಖಾಂತರ ಅದರೊಳಗಡೆ ಪಾಕೆಟ್ ಮಾಡಿ ಆ ಪಾಕೆಟ್ ಒಳಗಡೆ ಸ್ಪ್ರಿಂಗ್ನ ಇನ್ಸರ್ಟ್ ಮಾಡ್ತೀವಿ. ಇಟ್ ಈಸ್ ಕಂಪ್ಲೀಟ್ಲಿ ಅಟೋಮೈಸ್ಡ್. ಈ ಸ್ಪ್ರಿಂಗ್ ಪ್ರೊಡಕ್ಷನ್ ಏನಿದೆ ಇಟ್ ಈಸ್ ಕಂಪ್ಲೀಟ್ಲಿ ಅಟೋಮೈಸ್ಡ್. ಇದು ಜರ್ಮನ್ ಮಷಿನ್ಸು ಈ ಪ್ರೊಡಕ್ಷನ್ನ ಮಾಡಿಕೊಡ್ತಾವೆ ನಮಗೆ. ಗಂಟೆಗೆ ಮಿನಿಟ್ಗೆ ಹತ್ತತ್ರ 100 ಸ್ಪ್ರಿಂಗ್ಸ್ನ ಇದು ಪ್ರೊಡಕ್ಷನ್ ಮಾಡಿ ಕೊಡುತ್ತೆ. ವಿತ್ ಕಂಪ್ಲೀಟ್ಲಿ ಓವನ್ ಫ್ಯಾಬ್ರಿಕಲ್ಲಿ ಪಾಕೆಟೆಡ್ ಮಾಡಿ ಕೊಡುತ್ತೆ ವಿತ್ ಅಲ್ಟ್ರಾಸಾನಿಕ್ ಸೀಲಿಂಗ್. ಅದು ಒಂದು ಸ್ಕ್ವೇರ್ ಫುಟ್ಗೆ ಹತ್ತತ್ರ 20ರಿಂದ 22 ಸ್ಪ್ರಿಂಗ್ಗಳಿರ್ತವೆ ಪಾಕೆಟೆಡ್ ಸ್ಪ್ರಿಂಗ್ ಅನ್ನೋದ್ರಲ್ಲಿ. ಅದು ಸಿನ್ಸ್ ಇಟ್ ಈಸ್ ನಾಟ್ ಇಂಟರ್ ಕನೆಕ್ಟೆಡ್ ಥ್ರೂ ವೈರ್, ಸ್ವಲ್ಪ ಫ್ಲೆಕ್ಸಿಬಲ್. ಅದು ಇಟ್ ಈಸ್ ಎ ಸಾಫ್ಟ್ ಮ್ಯಾಟ್ರಸ್. ಆವಾಗ ಅದು ಇಟ್ ಟೇಕ್ಸ್ ದಿ ಪ್ರೊಫೈಲ್ ಆಫ್ ದ ಬಾಡಿ. ಸ್ವಲ್ಪ ಮಲಗೋವಾಗ 0 ಡಿಸ್ಟರ್ಬೆನ್ಸ್ ಅಂತಲೂ ಹೇಳ್ತೀವಿ ಅದಕ್ಕೆ. ಒಬ್ಬರು ಇವಾಗ 2 ಜನ ಮಲಗಿದ್ದಿದ್ರೆ ಅದು ಒಬ್ಬರು ಎದ್ದು ಹೋಗಿ ತಿರ್ಗಾ ಬಂದು ಮಲಗಿದ್ರು ಪಕ್ಕದಲ್ಲಿ ಮಲಗಿರೋರಿಗೆ ಆ ವೈಬ್ರೇಷನ್ ಟ್ರಾನ್ಸ್ಫರ್ ಆಗಲ್ಲ. ಈ ಒಂದು ಪಾಕೆಟೆಡ್ ಸ್ಪ್ರಿಂಗ್ ಮ್ಯಾಟ್ರಸ್ ಅನ್ನೋದ್ರೊಳಗಡೆ ಅದರೊಳಗಡೆ ಸ್ವಲ್ಪ ಮಟ್ಟಿಗೆ ವೈಬ್ರೇಷನ್ ಆಗುತ್ತೆ, ಬಿಕಾಸ್ ಇಟ್ ಈಸ್ ಸ್ಪೈರಲ್ ಕನೆಕ್ಟೆಡ್, ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಇರೋದ್ರಿಂದ ಅದರೊಳಗಡೆ ಆ ಒಂದು. ಬಟ್ ದಟ್ ಈಸ್ ಫರ್ಮ್. ಆ ಮ್ಯಾಟ್ರಸ್ ಫರ್ಮ್. ಇಂಡಿಯಾದಲ್ಲಿ ಜಾಸ್ತಿ ಫರ್ಮ್ನೇ ಪ್ರಿಫರ್ ಮಾಡ್ತಾರೆ, ಯಾಕೆಂದರೆ ಇತ್ತೀಚೆಗಷ್ಟೇ ಈ ಒಂದು ಸ್ಪ್ರಿಂಗ್ ಮ್ಯಾಟ್ರಸ್ ಬಗೆಗಿನ ಒಂದು ತಿಳುವಳಿಕೆ ಅಥವಾ ಒಂದು ಎಕ್ಸ್ಪೀರಿಯನ್ಸ್ನ ಬೇರೆ ಬೇರೆ ದೇಶಗಳಿಗೆ, ಈ ಸಾಫ್ಟ್ವೇರ್ ಇಂಡಸ್ಟ್ರೀಸ್ ತುಂಬ ಡೆವಲಪ್ ಆದಮೇಲೆ ಬೇರೆ ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿ ಅವರು ಹೋಟೆಲ್ಸಲ್ಲೆಲ್ಲ ಯೂಸ್ ಮಾಡಿ ನೋಡಿ ಬಂದಾಗ ಸ್ಪ್ರಿಂಗೇ ಬೇಕು ಅನ್ನೋ ಒಂದು ಡಿಮಾಂಡು ಸ್ಲೋಲಿ ಕ್ರಿಯೇಟ್ ಆಗ್ತಾಯಿದೆ. ಹಾಗಾಗಿ ಸ್ಪ್ರಿಂಗ್ ಮ್ಯಾಟ್ರಸ್ ಅವೇರ್ನೆಸ್ಸು, ಇನ್ವಾಲ್ವ್ಮೆಂಟು ಸ್ವಲ್ಪ ಮಟ್ಟಿಗೆ ಇಲ್ಲಿ ಜಾಸ್ತಿ ಆಗ್ತಾಯಿದೆ.